ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಚಾಂದೋರಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ. ಶ್ರದ್ಧೆ ಹಾಗೂ ಭಕ್ತಿಯಿಂದ ಪಾಂಡುರಂಗನ ದಿಂಡಿ ಅಂಗವಾಗಿ ಪಲ್ಲಕ್ಕಿ ಮೆರವಣಿಗೆ ಕಾರ್ಯಕ್ರಮ. ಔರಾದ್ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ. ಔರಾದ್ ಪಟ್ಟಣದ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಭರವಸೆ. ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರ ಆಯೋಜನೆ. ಕ್ರಾಂತಿಕಾರಿ ಚಂದ್ರಶೇಖರ ಆಜಾದ್ ಅವರ ಜನ್ಮ ದಿನಾಚರಣೆ. ಆಜಾದ್ ಭಾರತದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಮರ್ಕಲ್ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಸಮಾರೋಪ ಸಮಾರಂಭ. ಸುದ್ದಿಯ ವಿವರಗಳು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಚಾಂದೋರಿ ಗ್ರಾಮದಲ್ಲಿ ಟಿಎಸ್ಪಿ ಯೋಜನೆಯಡಿ ಅಂದಾಜು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಜುಲೈ 24ರಂದು ಚಾಲನೆ ನೀಡಿದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಔರಾದ್ ತಾಲೂಕಿನ ಚಾಂದೋರಿ ಗ್ರಾಮದಲ್ಲಿ ಟಿಎಸ್ಪಿ ಯೋಜನೆಯಡಿ ಅಂದಾಜು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಜುಲೈ 24ರಂದು ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಚಿವರು, ಕಾಮಗಾರಿಯು ಕಾಲಮಿತಿಯೊಳಗೆ ಪೂರ್ಣಗೊಳ್ಳಬೇಕು, ಜೊತೆಗೆ ಗುಣಮಟ್ಟದಿಂದ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಔರಾದ್ ತಾಲೂಕಿನಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆಯಾಗಿದೆ. ಬೆಳೆ ಹಾನಿ ಬಗ್ಗೆ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಇದಕ್ಕೂ ಮೊದಲು ಸಚಿವರು ಔರಾದ್ ತಾಲೂಕಿನ ಠಾಣಕೃಷ್ಣೂರ್ ಗ್ರಾಮದ ಪ್ರಾಥಮಿಕ ಪಶು ಕೇಂದ್ರಕ್ಕೆ ಆಕಸ್ಮಿಕ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಆಸ್ಪತ್ರೆ ಆವರಣದಲ್ಲಿ ಸಸಿ ನೆಟ್ಟ ಬಳಿಕ ಮಾತನಾಡಿದ ಸಚಿವರು, ಪ್ರಾಥಮಿಕ ಆರೋಗ್ಯ ಕೇಂದ್ರವು ಈಗಾಗಲೇ ಶಿಥಿಲಗೊಂಡಿದೆ. ಹೀಗಾಗಿ ನೂತನವಾಗಿ ನಿರ್ಮಿಸಲು ಕಟ್ಟಡಕ್ಕೆ 50 ಲಕ್ಷ ರೂಪಾಯಿ ಘೋಷಣೆ ಮಾಡಿದರು. ಆಸ್ಪತ್ರೆಯಲ್ಲಿ ಶುಚಿತ್ವ ಕಾಯ್ದುಕೊಳ್ಳುವಂತೆ ಸೂಚಿಸಿದರು. ಪಶುಗಳಿಗೆ ಯಾವುದೇ ರೀತಿಯಲ್ಲಿ ಔಷಧಿಯ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು. ರೈತರಿಗೆ ಸರಿಯಾಗಿ ಸ್ಪಂದಿಸಬೇಕೆಂದು ಪಶು ವೈದ್ಯರಿಗೆ ಸಚಿವರು ಸಲಹೆ ಮಾಡಿದರು. ಇದೇ ವೇಳೆಯಲ್ಲಿ ಠಾಣಕೃಷ್ಣೂರ್ ಗ್ರಾಮದ ದತ್ತ ಸೂರ್ಯವಂಶಿ ಕುಟುಂಬದವರಿಗೆ ಭೇಟಿ ಮಾಡಿದ ಸಚಿವರು ವೈಯಕ್ತಿಕವಾಗಿ ಧನ ಸಹಾಯ ನೀಡಿ ಅವರಿಗೆ ಧೈರ್ಯ ತುಂಬಿದರು. ಸಚಿವರು ಚಾಂದೋರಿ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ಶ್ರೀಮತಿ ರಾಜಬಾಯಿ ಕುಪ್ಪೆ, ಬಲವಂತರಾವ್ ಮೂಳೆ ಹಾಗೂ ವಿಠ್ಠಲರಾವ್ ಬಿರಾದರ್ ಅವರು ಅನಾರೋಗ್ಯದಿಂದ ಬಳಲುತ್ತಿರುವ ವಿಷಯ ತಿಳಿಸಿದ್ದ ಸಚಿವರು ಅವರಿಗೆ ಆಸ್ಪತ್ರೆಯ ಖರ್ಚಿಗಾಗಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದರು. ತಮ್ಮೊಂದಿಗೆ ಇರುವುದಾಗಿ ಹೇಳಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ಔರಾದ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಾಣಿಕರಾವ್ ಪಾಟೀಲ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ವೀರಶೆಟ್ಟಿ ರಾಠೋಡ್ ಹಾಗೂ ಇತರರು ಇದ್ದರು. केशव बिरादार, कृष्णा बिरादार, राजेंद्र जाधव, विक्की जाधव असे अनेक कार्यकर्ते चांदोरीतील अनेक कार्यकर्ते केशव महाराज
ಚಾಂದೂರಿ ಗ್ರಾಮದ ಎಲ್ಲ ನಾಗರಿಕರು ದರ್ಗಾ ಬಾಂಧವರೇ, ರೈತರ ಪರವಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಆಗಲಿ, ಬೇರೆ ಬೇರೆ ಸ್ಕೀಮ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ವಿಕಾಸ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಕೂಡ ತಮ್ಮ ಜೊತೆ ಏನೇನು ಕೆಲಸ ಹೇಳ್ತಾ ಇದ್ದೀರಿ, ಇವತ್ತು ನಾನು ಕೊಳಾರಲ್ಲಿ ಬಂದಿದ್ದೀವಿ. ನಮ್ಮ ಎದುರು ಯಜಮಾನ್ ಸರ್ ನೋಡಿ ಸರ್, ಇಲ್ಲಿ ನೀರು ಬರ್ತಾ ಇದೆ, 20 ಮನೆಗೆ ತ್ರಾಸಿದೆ. ನಾವು ನಮ್ಮ ಫಸ್ಟ್ ಟೈಮ್ ತೋರಿಸಿದೀವಿ, ಹಿಂದೆ ತೋರಿಸಿಲ್ಲ, ಕರೆಕ್ಟ್? ಹಿಂದೆ ತೋರಿಸಿಲ್ಲ. ಮುಂದಿನ ಸಲದಲ್ಲಿ 100% ಮಾಡಿಕೊಡ್ತೀವಿ. ಚಾಂದೂರಿ ಗ್ರಾಮದಲ್ಲಿ ನಾನು ಬಹಳ ಕೆಲಸ ಮಾಡಿದೀವಿ. ರೋಡ್ ಆಗಲಿ, ಈ ಜಲ್ ಜೀವನ್ ಮಿಷನ್ JGM 75 ಲಕ್ಷ ಕೆಲಸ ನಡೆದಿದೆ, ಪೂರ್ಣ ಆಗಿದೆ. ಆಮೇಲೆ ಎಸ್ಟಿಮೇಟ್ ಕೂಡ ಇಟ್ಟಿದ್ದೀನಿ. ಈ ಮಂದಿರ ಎಲ್ಲ ನಮ್ಮ ಏನೇನು ಬೇಡಿಕೆಗಳೆಲ್ಲ ನಾವು ಮಾಡಿಕೊಡಿದ್ದೇವೆ. ಮುಂದೆ ಕೂಡ ಏನು ಬೇಡಿಕೆ ಇದೆ. ಠಾಣಾ ಕೋಸ್ತೂರಿನಲ್ಲಿ ಗುರುಪೂಜಾ ಪ್ರೋಗ್ರಾಮ್ ಮುಗಿಸಿ ಹೊಳಸಮುದ್ರ ಹೋಗಿ ಸಪ್ತಾಹನಲ್ಲಿ ಭಾಗಿ ಮಾಡಿ ಇಲ್ಲಿ ಚಾಂದೋರಿಯಲ್ಲಿ SB TSB ಅಡಿಯಲ್ಲಿ 10 ಲಕ್ಷ CC ರೋಡ್ ಭೂಮಿ ಪೂಜೆ ಮಾಡಿದ್ದೀನಿ. ಈ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದೀನಿ, ಕೆಲಸ ಒಳ್ಳೆ ಆಗಬೇಕು, ಕೆಲಸ ಜಲ್ದಿ ಆಗಬೇಕು. ಸಂಪೂರ್ಣ ಔರಾದ್ ತಾಲೂಕು ಆಗಲಿ, ಕಮಾಲ್ ತಾಲೂಕು ಆಗಲಿ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ಪ್ರತಿ ಊರಿಗೆ ಹೋಗಿ ಅವ್ರೇನು ಕುಂದುಕೊರತೆ ಇದೆ, ಡಿಮ್ಯಾಂಡ್ ಇದೆ, ಈ ಥರ ನಾನು ಪ್ರತಿ ವರ್ಷ ಯಾವ ಭೀ ಪೂಜೆ ಇದ್ದರೆ ಊರು ಹೋಗ್ತೀವಿ. ಇದು ನೋಡಿ ಎಲ್ಲ ಊರಲ್ಲಿ ರೌಂಡ್ ಮಾಡಿದ್ದೀವಿ. ಅವ್ರೇನು ಬೇಡಿಕೆ ಇದೆ, ಅವ್ರಿಗೆ ಅಂದ್ಬಿಟ್ಟು ಬೇಡಿಕೆ ಹೇಳ್ದಾರೆ, ಮುಂದಿನ ಟೈಮ್ನಲ್ಲಿ ಬೇಡಿಕೆ ಅವ್ರು ಪೂರ್ಣ ಮಾಡ್ತೀವಿ. ಈ ಥರ ನಮ್ಮದು ಕರ್ನಾಟಕ ಇತಿಹಾಸದಲ್ಲಿ ನಾವು ಪ್ರತಿ ಊರು ಹೋಗಿ ಮಾತಾಡಿ ಅವ್ರ ಎಜುಕೇಷನ್ ಆಗಲಿ, ಸ್ಕೂಲ್ ಕಟ್ಟಡ ಆಗಲಿ, ಅಂಗನವಾಡಿ ಆಗಲಿ, ಏನು ಭೀ ಬೇಡಿಕೆ ಇದ್ದರೆ ನಾನು ಹೋಗಿ ನೋಡಿ ಆಮೇಲೆ ಪೂರ್ಣ ಮಾಡ್ತೀವಿ. ಈ ಥರ ನಮ್ಮ ಪದ್ಧತಿ ಇದೆ. ಈ ಕೂಡ ನಾವು DC ನಿನ್ನೆ ಹೇಳಿದ್ದೀನಿ, ಮಳೆ ಜಾಸ್ತಿ ಆಗಿದೆ, ರೈತರಿಗೆ ತೊಂದರೆ ಆಗಿದೆ, ಅಗ್ರಿಕಲ್ಚರ್ ಆಮೇಲೆ ನಮ್ಮ ತಹಶೀಲ್ದಾರ್ ಸೇರಿ ಸರ್ವೆ ಮಾಡಬೇಕು, ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಎಲ್ಲಿ ನಮ್ಮ ರೈತರು ಹೊಲ ಜಾಸ್ತಿ ನೀರಾಗಿದೆ ಅವರು ಸರ್ವೆ ಮಾಡಿ ಗೌರ್ಮೆಂಟ್ಗೆ ರಿಪೋರ್ಟ್ ಕಳಿಸ್ತಾರೆ. ಶತಶತಮಾನಗಳ ಇತಿಹಾಸವುಳ್ಳ ಪುರಾತನ ಬೀದರ್ ನಗರದ ಚೌಬರ ಸಮೀಪದ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯಜ್ಞ ಸಪ್ತಾಹ ಜುಲೈ 18ರಿಂದ ಪ್ರಾರಂಭವಾಗಿ ಆಷಾಢ ಮಾಸದ ಜುಲೈ 24ರಂದು ಮಧ್ಯಾಹ್ನ 1 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ದೇವಸ್ಥಾನದಿಂದ ಪ್ರಾರಂಭವಾಗಿ ಸಾಯಂಕಾಲ 6 ಗಂಟೆಗೆ ದಾಮಾಜಿ ಪಂಥ ಅಗಸಿ ಶಹಗಂಜ್ ದ್ವಾರಕ್ಕೆ ಆಗಮಿಸಿ ಪಾಂಡುರಂಗ ಮೊಸರಿನ ಗಡಿಗೆಯ ದಹಿಹಂಡಿ ಒಡೆಯುವ ಕಾರ್ಯಕ್ರಮ ನೆರವೇರಿಸಲಾಯಿತು. ಶತಶತಮಾನಗಳ ಇತಿಹಾಸವುಳ್ಳ ಪುರಾತನ ಶ್ರೀ ಪಾಂಡುರಂಗ ದೇವಸ್ಥಾನ ಬೀದರ್ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಯಜ್ಞ ಸಪ್ತಾಹ ಜುಲೈ 18ರಿಂದ ಪ್ರಾರಂಭವಾಗಿ ಆಷಾಢ ಮಾಸದ ಜುಲೈ 24ರಂದು ಮಧ್ಯಾಹ್ನ 1 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ದೇವಸ್ಥಾನದಿಂದ ಪ್ರಾರಂಭವಾಗಿ ಸಾಯಂಕಾಲ 6 ಗಂಟೆಗೆ ದಾಮಾಜಿ ಪಂಥ ಅಗಸಿ ಶಹಗಂಜ್ ದ್ವಾರಕ್ಕೆ ಆಗಮಿಸಿ ಪಾಂಡುರಂಗ ಮೊಸರಿನ ಗಡಿಗೆಯ ದಹಿಹಂಡಿ ಒಡೆಯುವ ಕಾರ್ಯಕ್ರಮ ನೆರವೇರಿಸಲಾಯಿತು.
ನಂತರ ಮುಖ್ಯ ರಸ್ತೆ ವಿನಾಯಕ್ ಚೌಕ್ ಚೌಬಾರ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ದಹಿಹಂಡಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಕೋವಿಡ್-19 ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಕೇವಲ ಪುರೋಹಿತರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನಂದಕಿಶೋರ್ ವರ್ಮಾ ಅವರು ಮಾತನಾಡುತ್ತಾ, ಪಾಂಡುರಂಗ ಮಂದಿರ ಬಹಳ ಪುರಾತನ ಕಾಲದಿಂದ ಬೀದರ್ ನಗರದಲ್ಲಿದೆ. ಭಕ್ತನ ಸಂಕಷ್ಟ ನಿವಾರಣೆ ಮಾಡಲು ಸಾಕ್ಷಾತ್ ಪಾಂಡುರಂಗ ಬೀದರ್ ನಗರಕ್ಕೆ ಆಗಮಿಸಿದರು. ಆಷಾಢ ಮಾಸದ ಏಕಾದಶಿಯಿಂದ ಹುಣ್ಣಿಮೆ ಮರುದಿವಸದ ಪಾಂಡುರಂಗನ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದರು. ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗಾದ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಪಾಂಡುರಂಗನ ಪಲ್ಲಕ್ಕಿ ಮೆರವಣಿಗೆಯನ್ನು ಬೀದರ್ ನಗರದಲ್ಲಿ ನಡೆಸಲಾಗುತ್ತದೆ. ಕೋವಿಡ್-19 ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಿ.ವಿ. ಸಿಂಧಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗಾದ್ ಅವರು ಸೇರಿದಂತೆ ಪಾಂಡುರಂಗನ ಭಕ್ತರು ಇದ್ದರು. इसका अलग बनो नहीं, ये बाजू साइड में दीवार गिर गई तो जब तुम डालेगी मतलब क्या है, मैं देते देखे नहीं देखे देते ನಿಂದ್ರಿ ಮಾಮ ಪೂರಾ ಫುಲ್ ಎಲ್ಲ जब पांडुरंग भगवान की मंदिर दिंडी पांडुरंग भगवान के पादुका के पूजा करने के लिए आती है, ये बीदर वासियों के लिए एक बहुत ही सुनहरा अवसर है। जैसा कि आप सभी जानते हैं, आषाढ़ एकादशी को महाराष्ट्र के गांव-गांव से लोग पैदल पालकी लेकर पंढरपुर भगवान विठोबा के दर्शन को जाते हैं, लेकिन वो भगवान विठोबा अपने भक्तों की रक्षा करने के लिए स्वयं बीदर पधारे हैं और उनके निशानी के रूप में उनका एक पाँव यहाँ पर शाहगंज दरवाजे के अंदर है और दूसरा पाँव किले के अंदर है। तो
बीदर के लोग बहुत भाग्यशाली है कि भगवान खुद यहाँ पर अपने भक्तों की रक्षा करने के लिए आए हैं। आज के इस ऐतिहासिक दिन के ऊपर सभी विठ्ठल भक्तों को मैं हार्दिक शुभकामनाएं देता हूँ, बधाई देता हूँ। धन्यवाद। ಆಷಾಢ ದಿಂಡಿ ಅಂಗವಾಗಿ ಒಂದು ಸಪ್ತಾಹ ಸತತವಾಗಿ ಭಜನೆ ಕೀರ್ತನೆ ಒಂದು ವಾರ ನಡೆಸಿದ ನಂತರ ಹುಣ್ಣಿಮೆ ಮರು ದಿವಸ ಬೀದರ್ನ ಪುರಾತನ ದೇವಸ್ಥಾನವಾದ ಶ್ರೀ ಪಾಂಡುರಂಗ ದೇವಸ್ಥಾನ ಚೌಬಾರದಿಂದ ಪಲ್ಲಕ್ಕಿ ಮೆರವಣಿಗೆ ಪ್ರಾರಂಭ ಮಾಡಿ ಹೈಸ್ಕೂಲ್ ರಸ್ತೆ ಮುಖ್ಯ ರಸ್ತೆ ಶಾಗನ್ ದ್ವಾರದ ಹತ್ರ ಬಂದು ಇಲ್ಲಿ ಸ್ವತಃ ಪಾಂಡುರಂಗ ವಿಠಲನ ಆಗಮಿಸಿದಂಥ ಪಾದುಕಗಳಿವೆ. ಪಾದುಕಗಳ ಹತ್ರ ಬಂದು ಮಸೀನಿ ಗಡಿಗೆ ಹೊಡೆದು ವಿಜೃಂಭಣೆಯಿಂದ ಆಚರಿಸ್ತೀವಿ. ಆದರೂ ಈ ವರ್ಷ ಕೋವಿಡ್ ಘಾತಕ ರೋಗದ ಕಾರಣ ಹೋದ ವರ್ಷ ಈ ವರ್ಷವೂ ಸಾಂಕೇತಿಕವಾಗಿ ಆಚರಿಸಿ ಸಕಲ ಜನರಿಗೆ ಸುಖ ಶಾಂತಿ ವೃದ್ಧಿ ಆರೋಗ್ಯ ಪ್ರಾಪ್ತಿಯಾಗಲೆಂದು ಪ್ರತಿ ವರ್ಷ ಒಂದು ವಾರ ಸಪ್ತಾಹ ಯಜ್ಞ ಹೋಮ ಯಜ್ಞ ಭಜನೆ ಕೀರ್ತನೆ ಒಂದು ವಾರದವರೆಗೆ ಮತ್ತಿದು ಚೋಬಾರ ದೇವಸ್ಥಾನದಿಂದ ಪ್ರಾರಂಭ ಆಗಿ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಬಾಯ್ಸ್ ಹೈಸ್ಕೂಲ್ ನಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಶಾಗಂಜ್ ಮುಖ್ಯದಾರ ಹತ್ರ ಬಂದು ಇಲ್ಲಿ ಪಾದುಕಗಳಿಗೆ ಪೂಜೆ ನಿರ್ವಹಿಸಿ ಮಸೀನಿ ಗಡಿಗೆ ಹೊಡೆದು ವಿಜೃಂಭಣೆಯಿಂದ ಎಲ್ಲ ಬೀದರ್ನ ಸಮಾಜ ಬಾಂಧವರು ಖುಷಿಯಿಂದ ಆಚರಣೆ ಮಾಡ್ತಾರೆ. ಬೀದರ್ ಜಿಲ್ಲೆಯ ಔರದ್ ಬಿ ಪಟ್ಟಣ ಪಂಚಾಯತಿಯ ಸಾಮಾನ್ಯ ಸಭೆಯು ಜುಲೈ 23ರಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಕೇರ್ಬಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಔರದ್ ಪಟ್ಟಣ ಪಂಚಾಯತಿಯ ಎಲ್ಲ ವಾರ್ಡ್ಗಳ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದರು. ಬೀದರ್ ಜಿಲ್ಲಾ ಔರದ್ ಬಿ ಪಟ್ಟಣ ಪಂಚಾಯತಿಯ ಸಾಮಾನ್ಯ ಸಭೆಯು ಜುಲೈ 23ರಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಕೇರ್ಬಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಔರದ್ ಪಟ್ಟಣ ಪಂಚಾಯತಿಯ ಎಲ್ಲ ವಾರ್ಡ್ಗಳ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದರು. ಕೋವಿಡ್ ಕಾರಣದಿಂದ ಅನುದಾನ ಮಂಜೂರು ಆಗಿಲ್ಲ. ಅನುದಾನ ಬಿಡುಗಡೆಯಾದ ಕೂಡಲೇ ಔರದ್ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸಲಾಗುವುದು ಎಂದರು. ಔರದ್ ಪಟ್ಟಣದ ಎಪಿಎಂಸಿಯಿಂದ ವಿಧಾನಸೌಧದವರೆಗಿನ ರಿಂಗ್ ರೋಡ್ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದರು. ಔರದ್ ಬಿ ಪಟ್ಟಣ ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಅಧಿಕಾರಿಗಳು ಇದ್ದರು. ಈ ಕಡೆ ಬರಲಿ ಈ ಕಡೆ ಬರಲಿ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ, ಎಲ್ಲ ಅಧಿಕಾರಿಗಳೇ, ಎಲ್ಲ ನಮ್ಮ ಪತ್ರಕಾರ ಮಿತ್ರರೇ, ಮೀಟಿಂಗ್ ಔರಾದ್ ಪಟ್ಟಣ ಅಭಿವೃದ್ಧಿ ಸಲುವಾಗಿ ಮೀಟಿಂಗ್ ನಾನು ಡೇಟ್ ಕೊಟ್ಟಿದ್ದೀವಿ. ಕಟ್ಟಡ ಹೋಯಿತು. ಹೀಗಾಗಿ ತಾವು ಪ್ರತಿ ಮೆಂಬರ್ ಮತ್ತು ಆಫೀಸರ್ ಪ್ರತಿ ವಾರ್ಡ್ಗೆ ತಾವು ಮತ್ತು ಮೇನ್ ಟೈಮ್ ಸಿಗುತ್ತೆ. 1 ವೀಕ್ ಆಗಲಿ 2 ಡೇಸ್ ಆಗಲಿ ಪ್ರತಿ ತಮ್ಮ ವಾರ್ಡ್ ತಾವು ಸುತ್ತಾಡಬೇಕು. ಮೆಂಬರ್ ತಗೊಂಡು ಸುತ್ತಾಡಬೇಕು. ಅವ್ರೇನು ಹೇಳ್ತಾರೆ ಮಾಡಬೇಕು. ಮಳೆ ಬಂದಿದೆ, ಬಟ್ ನಮ್ಮ ಔರಾದ್ಗೆ ನಾನು ಕಾರ್ಯನಿರ್ವಹಣೆಯಿಂದ ನಾನು ಇಲ್ಲಿಂದ ಪ್ರಯತ್ನ ಮಾಡ್ತೀನಿ. 78 crore ಈಗ ನಾವು 35 crore ಮಾಡಿದ್ದೀವಿ. ಬಟ್ ಈ ಮಾಂದ್ರ ನೀರು ಇದ್ರೆ ಬರುತ್ತೆ, ಇದ್ರೇ ಬರಲ್ಲ. ಅದಕ್ಕಾಗಿ ಈ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ, ನಮ್ಮ ಮೈರಲ್ಲ, ನಮ್ಮ ಎಲ್ಲಿದ್ದೀವಿ ನಾಳೆ ನಮ್ಮದು ನಿಂತಿರಲ್ಲ. ಅದಕ್ಕಾಗಿ ತಾವು ಕಂಟಿನ್ಯೂ ಏನಾಗಿದೆ ಜಲಮಂಡಳಿ ಫೋನ್ ಮಾಡಬೇಕು, ಆದ್ರೆ ಕೆಲಸ ಆಗುತ್ತೆ. ತಾವು ನಾಳೆ ಸರ್ ತಾವು ಹೇಳಿದಿರಿ ಇದ್ರ ಚೇರ್ಮನ್ ಇದ್ರು 2 ದಿವಸ ಎಲ್ಲ 5 ಪಂಚಾಯತ್ ಪ್ರೊಸೀಡಿಂಗ್ ತಗೊಂಡ್ ಬರ್ರಿ ಏನ್ ಬಿ ಮಾಡ್ರ ಅಂತ ಹೇಳಿದ್ರು. 1 ದಿವಸದಾಗ ಒಯ್ದಿಲ್ಲ. ಮತ್ತೆ ಅದೇ ಫಾಲೋ ಮಾಡಿದ್ರೆ ಕೆಲಸ ಆಗುತ್ತೆ, ಫಾಲೋ ಅಂದ್ರೆ ಕೆಲಸ ಆಗಲ್ಲ. ಫಾಲೋ ನಮ್ ಮಾಡಕ್ ಬರಲ್ಲ. ತಾವು ನಮ್ದು ರಾಜ್ಯ ಸಚಿವ ಮಾಡಿದಿರಿ, ಅದಕ್ಕಾಗಿ ಬಹಳ ಕೆಲಸ ಇದೆ. ನಿಮ್ದು ನೋಡ್ರಿ, ನಾವು 10 ದಿವಸ ಇದು ಅದಕ್ಕಾಗಿ ಸರ್ಕಾರಿ ಕೆಲಸ ಲಿಸ್ಟ್ ಮಾಡಿ ಬಿಡಬೇಕು. ಮೀಟಿಂಗ್ನಲ್ಲಿ ಹೇಳಿದ್ವಿ ಮೆಂಬರ್ಗೆ, ಯಾವ ಮೆಂಬರ್ ಲಿಸ್ಟ್ ಕೊಡಲೇ ಇಟ್ಟಿಂತ ಮೆಂಬರ್ ಕೊಡೋಕೆ ಬರಲ್ಲ. ಬಟ್ ನಮ್ಮ ರಿಮಾಂಡ್ ಆದರೆ ರೆಗ್ಯುಲರ್ ಕರ್ನಾಟಕ ಆಗಲಿ ಮುನ್ಸಿಪಾಲಿಟಿ ಆಗತ್ತೆ. ನಾನು ಜಿವಿ ಮಾಡಬೇಕು, ಮೀಟಿಂಗ್ ಮಾಡಬೇಕು, ಹೋಗಬೇಕು. ಆನೆ ತಾವು ಕ್ಯಾ ದಿಯಾಜಿ ಕುछ नहीं दिया ಆಗಬಾರ್ದು.
UDC ಮತ್ತು ಈ ಥರ ತಾವು ಮಾಡಿದ್ರೆ ಕೆಲಸ ಆಗುತ್ತೆ. ತಾವು ನಾವು ಅವ್ರು ಹೇಳಿದ್ರು ಅದು ನಮ್ಮ ತಾವು ಬಂದು ನಾವು ಮೀಟಿಂಗ್ ಮಾಡಲ್ಲ. ಈಗ ಕರೆಕ್ಟ್ ವಾಟ್ಸಪ್ ಕಳಿಸ್ಬೇಕು. ಅಧಿಕಾರಿ ಬಿ ಮೆಂಬರ್ ಬಿ ಸೊ ನಾನು ಆಫೀಸ್ ಬರ್ತೀನಿ ಬರಲ್ಲ. ಯಾಕಂದ್ರೆ ನಾನು ಬರಬೇಕು, ಮೀಟಿಂಗ್ ಮಾಡಬೇಕು, ಭಾಷಣ ಮಾಡಬೇಕು, ಹೋಗ್ಬೇಕು. ನಮ್ಮ ಇದು ಮಾಡಿದಿರಿ ಸರ್. ಮುಂದೆ ಅಬ್ಸರ್ವ್ ಯಾರು ಚೇರ್ಮನ್ ಇದೆ? ಚೇರ್ಮನ್ ಯಾರು ಗೊತ್ತಿದೆ ಸರ್? ಚೇರ್ಮನ್ ಯಾರು? ರಾಜಗೌಡ ಸರ್. ರಾಜಗೌಡ ಅದೇ 22 ತಾರೀಕಿಗೆ ಮೀಟಿಂಗ್ ಇದೆ ಸರ್. ಈಗ ಅಬ್ಸರ್ವೇಷನ್ ಆಗಿತ್ತು ಸರ್. ಅದು ಅಬ್ಸರ್ವೇಷನ್ ಅಟೆಂಡ್ ಮಾಡಿ ಸರ್. ಅಟೆಂಡ್ ಮಾಡಿ 22 ತಾರೀಕು ಮೀಟಿಂಗ್ ನಾಗ ಇರ್ತಾರೆ. ಅವ್ರು ಕೇಳ್ರಿ. ಈಗ 88 crores ಆಗಿದೆ. ಕೇಳ್ಬಾ ಮಾತಾಡಬೇಡಿ, ಜಾಸ್ತಿ ಮಾತಾಡ್ತೀರಿ. ಕೇಳ್ರಿ ಏನಾಗಿದೆ, ನಮ್ಮ ಪ್ರಶ್ನೆ ಏನಾಗಿದೆ. 88 ಆಗಿದೆ ಕರೆಕ್ಟ್. ಒಂದು 78 ಇದ್ದು ಮೊದಲು 88 ಆಗಿದೆ. ನಮ್ಗೆ 88 ಗೊತ್ತಿಲ್ಲ, ಅದಕ್ಕಾಗಿ 78 ಗೊತ್ತಿದೆ ನಮ್ದು. ಅದಕ್ಕಾಗಿ ಕಂಟಿನ್ಯೂ ಫಾಲೋ ಇರಬೇಕು. AWA ಆಗಲಿ ನಮ್ಮ ಅಧ್ಯಕ್ಷರು ಹೇಳಿರ್ತಾರೆ, ಕಂಟಿನ್ಯೂ ನಮ್ಮ ಟಚ್ ನಮ್ಗೆ ಫೋನ್ ಮಾಡಬೇಕು. ಯಾವ ಮೀಟಿಂಗ್ ಇರುತ್ತೆ, ಯಾವ ನಾವು ಬರ್ತೀವಿ. ಈ ಕೆಲಸ ಭಾಳ ದೊಡ್ಡ ಕೆಲಸ ಇದೆ. ಈ ಕುಡಿಯ ನೀರ ಸಂಬಂಧ ಕೆಲಸ ಇದೆ. ಈ ಕೆಲಸ ಆಗಬೇಕು. ಅದಕ್ಕಾಗಿ ನಾವು ಶ್ರೀ ಮೀಟಿಂಗ್ ನಮ್ಗೆ ಕಂಟಿನ್ಯೂ ಟಚ್ ಇರಬೇಕು. ಒಂದು 20 ಹಳೆ ಏನಿದೆ, ಹಳೆ ಏನು ಮಾಡಿದಿರಿ, ಹಳೆ ಏನೇನು ಲೈವ್ ಪೈಪ್ ಲೀಕೇಜ್ ಆಗಿದೆ, ಏನಾಗಿದೆ ಹೇಳ್ತಾರೆ. ಹಳೆ ಎಷ್ಟು ಗಾರಿ ಕೆದಾರ ನೋಡ್ರಿ ಸರ್, ಅದು ಪೂರಾ ಮಣ್ಣು ಮ್ಯಾಲ ಬಂದದ್ರಿ. ಮಣ್ಣು ಮ್ಯಾಲ ಬಂದು ಗಲೀಜ್ಪನ ಬಂದ್ರಿ, ಚಿಕಟ್ಪನ ಆಗ್ಯದ. ದಿನಾರ ನಮ್ಮ ವಾಡಿನಾಗ ನೋಡ್ರಿ ಸರ್, ಗ್ಯಾರಿ ಕೇಳ್ಬೋದು ನೀವು. ಒಂದು ಮಕ್ಕಳು ಊಲತ್ರ ಗಾಡಿ ಹೋಗೋರಂಟ ಮಕ್ಕಳನ್ನ ಬೀಳತ್ತ ಗಲೀಜ್ಪನ ಆಗ್ಯದ. ಆಮೇಲೆ ನಮ್ಮ ಬೆಂಗಳೂರಿನಲ್ಲಿ ಫಾಲೋ ಮಾಡಬೇಕು. ಏನಾಗಿದೆ, ಯಾವ ಮೀಟಿಂಗ್ ಇದೆ ಟೌನ್ ಪಂಚಾಯತ್ ವ್ಯಾಪ್ತಿನಲ್ಲಿ ಎಷ್ಟು ವಾರ್ಡ್ ಬರುತ್ತೆ, ಎಲ್ಲ ವಾರ್ಡ್ಗೆ ಅಭಿವೃದ್ಧಿ ಆಗಬೇಕು. ನಾನು ಹಳೆ ಮೀಟಿಂಗ್ನಲ್ಲಿ ಏನೇನು ಹೇಳಿದ್ದೀನಿ, ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀರಿ. ಚೀಫ್ ಆಫೀಸರ್ ಅವರು ಪ್ರೊಸೀಡಿಂಗ ಮತ್ತು ಏನು ನಾನು ಹೇಳಿದ್ದೀನಿ, ಏನೇನು ಮಾಡಿದ್ದೀರಿ, ವರದಿ ಅನುಪಾಲ ವರದಿ ತಾವು ಮಾಡಬೇಕು. ಮುಂಚೆ ಎಲ್ಲ ನಮ್ಮ ಸದಸ್ಯರಿಗೆ ಪಟ್ಟಣ ಪಂಚಾಯತ್ ಮಹಾಜನತ ಅವರು ಆಶೀರ್ವಾದ ಮಾಡ ಎಲ್ಲಿ ವಿಚಾರ. ತಾವು ವಾರ್ಡ್ನಲ್ಲಿ ಏನೇನು ಕೆಲಸ ಮಾಡಿದಿರಿ, ಎಷ್ಟು ಫಂಡ್ ಬಂದಿದೆ, ತಾವು ನಮ್ಮ ಹೇಳಬೇಕು. ಆಮೇಲೆ ನಮ್ಮ ಕಡೆಯಿಂದ ಸರ್ಕಾರ ಕಡೆಯಿಂದ ಏನೇನು ಬೇಕೋ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಬೆಂಗಳೂರು ಬಂದು ನಾನು ಏನು ಹೇಳಿದಾರೆ ನಾನು ಮಾಡಿದ್ದೀನಿ. ಬಟ್ ಈ ಕೋವಿಡ್ಗಾಗಿ ಏನು ಫಂಡ್ ರಿಲೀಸ್ ಆಗಿಲ್ಲ. ಮುಂದೆ ಕರ್ನಾಟಕ ಅಡಿನಲ್ಲಿ ಏನೇನು ಮಾಡಬೇಕು. ನಮ್ಮದು ಮೊದಲೇ ಆದ್ಯತೆ ಇದೆ. ಪಟ್ಟಣ ಪಂಚಾಯತ್ನಲ್ಲಿ ಹೈಯೆಸ್ಟ್ ನಾನು 2 ಹಾಕಿದ್ದೀವಿ. ಮೊದಲು 2 ಹಾಕಿದ್ದೀವಿ, ವಾಪೀಸ್ 4 2 ಮಂಜೂರಾಗಿದೆ. ಟೆಂಡರ್ ಕೂಡ ಆಗಿದೆ. ಪ್ರತಿ ವಾರ್ಡ್ಗೆ 1 ಹಾಕಬೇಕು ನಮ್ಮದು ಗುರಿ ಇತ್ತು. ಬಟ್ ಇವತ್ತು 2 3 4 ಬಂದಿದೆ. 4 ಬಂದಿದೆ. ಮೊದಲು 2 6 ಬಂದಿದೆ. ವಾಪೀಸ್ 15 ಬರಬೇಕು. ಮುಂದಿನ ಸಮಯದಲ್ಲಿ ದುಡ್ಡು ಬಂದರೆ ನಾನು ಮಾಡ್ತೀವಿ. ನಾನು ಏನು ಮಾಡಬೇಕು, ರಿಂಗ್ ರೋಡ್ ಕೂಡ ಅರ್ಧ ಆಗಿದೆ, ಪೂರ್ಣ ಮಾಡ್ತೀವಿ. ನಾನು APMC ಟು ಮಿನಿ ವಿಧಾನಸಭಾ ರಿಂಗ್ ರೋಡ್ ಮುಂಚೆ ಹಿಂದೆ ಫಂಡ್ ಕಡಿಮೆ ಇತ್ತು, ಇವತ್ತು ವಾಪೀಸ್ ಫಂಡ್ ನಾನು ಇಟ್ಟಿರ್ತೀವಿ. ಈ ರೋಡ್ ಪೂರ್ಣ ಮಾಡ್ತೀವಿ. ದೊಡ್ಡ ಕೆಲಸ ನಾವೇ ಮಾಡ್ತೀವಿ. ಸಣ್ಣ ಕೆಲಸ ತಾವು ಮಾಡಬೇಕು. ಬೀದರ್ ನಗರದ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಜುಲೈ 24ರಂದು ಸ್ಮಾರ್ಟ್ ಕ್ಲಾಸ್ ಶಿಕ್ಷಕರಿಗೆ ಆಯೋಜಿಸಿದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ನಿರ್ದೇಶಕ ರೇವಣ ಸಿದ್ದಪ್ಪ ಜಾಲದೇವರು, ಕೋವಿಡ್ ಪ್ರಯುಕ್ತ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಲು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಜಿಲ್ಲೆಯ 75 ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಉಪಕರಣಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಬೀದರ್ ನಗರದ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಜುಲೈ 24ರಂದು ಸ್ಮಾರ್ಟ್ ಕ್ಲಾಸ್ ಶಿಕ್ಷಕರಿಗೆ ಆಯೋಜಿಸಿದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ನಿರ್ದೇಶಕ ರೇವಣ ಸಿದ್ದಪ್ಪ ಜಾಲದೆ ಅವರು, ಕೋವಿಡ್ ಪ್ರಯುಕ್ತ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಲು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಜಿಲ್ಲೆಯ 75 ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಉಪಕರಣಗಳನ್ನು ಒದಗಿಸಲಾಗಿದೆ ಎಂದರು.
LD ಪರದೆ, ಇನ್ವರ್ಟರ್, ಬ್ಯಾಟರಿ ಸೇರಿದಂತೆ ಸ್ಮಾರ್ಟ್ ಕ್ಲಾಸ್ಗೆ ಅಗತ್ಯ ಇರುವ ಸಾಮಗ್ರಿಗಳನ್ನು ಶಾಲೆಗಳಿಗೆ ಕೊಡಲಾಗಿದೆ ಎಂದು ಹೇಳಿದರು. ಆಧುನಿಕ ಯುಗದಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಿಗೆ ಬಹಳ ಮಹತ್ವ ಬಂದಿದೆ. ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಶಿಕ್ಷಕರು ಅರಿಯಬೇಕು, ಮಕ್ಕಳಿಗೆ ಪರಿಣಾಮಕಾರಿ ಬೋಧನೆ ಮಾಡಲು ಪ್ರಯತ್ನಿಸಬೇಕೆಂದು ಸಲಹೆ ಮಾಡಿದರು. ಜಿಲ್ಲೆಯಲ್ಲಿ ಶೈಕ್ಷಣಿಕ ಗುಣಮಟ್ಟ ವೃದ್ಧಿಗೆ ಸಂಘ ಬರುವ ದಿನಗಳಲ್ಲಿ ಶಿಕ್ಷಕರಿಗೆ ಇನ್ನೂ ಅನೇಕ ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಶಿಕ್ಷಣಾಧಿಕಾರಿ TR ದೊಡ್ಡೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ, ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ದೂರದೃಷ್ಟಿಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಎಂದು ಹೇಳಿದರು. ಶಿಕ್ಷಕರು ಸ್ಮಾರ್ಟ್ ಕ್ಲಾಸ್ ಮೂಲಕ ಮಕ್ಕಳಿಗೆ ವಿದ್ಯಾಧಾರೆ ಎರೆಯಬೇಕು, ಅವರ ಭವಿಷ್ಯ ಉಜ್ವಲಗೊಳಿಸಲು ಶ್ರಮಿಸಬೇಕೆಂದು ಸಲಹೆ ಮಾಡಿದರು. ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ S. ಪ್ರಭು ಅಧ್ಯಕ್ಷತೆ ವಹಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿದ್ದ ಬೆಂಗಳೂರಿನ ಮಂಜುನಾಥ್ ಗೌಡ ಹಾಗೂ ಲೋಕೇಶ್ ಗೌಡ ತರಬೇತಿ ನೀಡಿದರು. ಪ್ರವರ್ಧ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ್, ಸಮೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪುನೀತ್ ಸಾಳೆ, ಸಂಘದ ತಾಲೂಕಾ ಸಂಯೋಜಕ ಗಣಪತಿ ಹಡಪದ, ವಿನೋದ್ ಪಾಟೀಲ್, ನಾಗಗೊಂಡ, ಗುರುನಾಥ್ ರಾಜಗಿರ, ಸಚಿನ್ ನಾಗೂರ ಉಪಸ್ಥಿತರಿದ್ದರು. ನಮಗೆ ಅದೊಂದೇ ಆಸ್ತಿ, ಮೇಷ್ಟ್ರುಗಳಿಗೆ ಒಂದೇ ಆಸ್ತಿ, ಚೆನ್ನಾಗಿ ಮಾತಾಡ್ತಕ್ಕಂಥದ್ದು. ಮಿತ್ರರು ಗುರುನಾಥವ್ರಿಗೆ ಕೂಡ ನಾನು ಇಲ್ಲಿ ಸ್ಮರಿಸ್ಕೊಳ್ಳಕ್ಕೆ ಬಯಸಿದ್ದೀನಿ. ಆಮೇಲೆ ಈ ಸಂಸ್ಥೆ ಪ್ರಭು ಸಾಹೇಬರು ಅವರು ನಿಮಗೋಸ್ಕರ ಈ ತರಬೇತಿಯನ್ನು ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ದೂರದೃಷ್ಟಿಯಿಂದ ಜಲದೇ ಅಣ್ಣವರು ಹಾಕಿರ್ತಕ್ಕಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥ ಸಿದ್ಧಾರ್ಥ ಸಂಸ್ಥೆಯಿಂದ ಪ್ರಾರಂಭ ಆಗಿದೆ. ಒಂದು ಕೆಟ್ಟ ಗುಣ ಅನ್ಬೇಕಾದ್ರೆ ನಮ್ಮಲ್ಲಿ ಇದೆ ಸರ್ಕಾರದಲ್ಲಿ, ಆದರೆ ಅವರು ಅದನ್ನು ಮಾಡಿಲ್ಲ. ಎಲ್ಲ ಖಾಸಗಿ ಶಾಲೆಯವ್ರಿಗೂ ಬೇಕು, ಪ್ರೈಮರಿಯವರು ಬೇಕು, ಹೈಸ್ಕೂಲ್ನವರು ಬೇಕು, ನಮಗೆ ಶಿಕ್ಷಣ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭ ಇದೆ. ಸ್ನೇಹಿತರೆ, ತಾವು ಈ ತರಬೇತಿಯಲ್ಲಿ ದಯವಿಟ್ಟು ನಮ್ಮ ತರಬೇತಿಗಳ ಹಾಗೆ ಆ ಕಡೆ ಈ ಕಡೆ ಏನಾದ್ರು ಸ್ವಲ್ಪ ದೋಷ ಉಂಟಾಯಿತು, ಕೇಳೋದ್ರಲ್ಲಿ ದೋಷ ಉಂಟಾಯ್ತು ಅಂದ್ರೆ ಅದ್ರ ಪ್ರತಿಫಲ ಬೇರೆ ಬರ್ತದೆ. ಒಂದು ಸಣ್ಣ ದೃಷ್ಟಾಂತ ನಿಮ್ಗೆ ಹೇಳ್ತೀನಿ. ಇರುವೆ ಹೆಸರು ಕೇಳಿರಿ, ಇರು ನೋಡಿದ್ರ ಅಂತ ಹೇಳ್ರಪ್ಪ. ಆ ಇರುವೆ ಮಹಾರಾಜರು ಒಂದ್ಸಲ ದೊಡ್ಡ ತಪಸ್ಸು ಮಾಡಿದ್ರು, ಬಹಳ ಘೋರವಾದ ತಪಸ್ಸು ಮಾಡ್ಕೊಳ್ಳೆ ಸಾಕ್ಷಾತ್ ದೇವರು ಬಂದ್ಬಿಟ್ಟ, ಹೋಗ್ಬೇಕು ಅಂತ ಕೇಳಿದ್ರಂತ. ದೇವರು ಆಯ್ತಪ್ಪ ತಥಾಸ್ತು ಅಂತ ಹೋಗ್ಬಿಟ್ಟ. ಇರುವೆ ಮಹಾರಾಜರಿಗೆ ಬಹಳ ದೊಡ್ಡ ಪ್ರೌಢ ಬಂತು, ಇನ್ನೇನು ಒಬ್ಬೊಬ್ಬ ಮನುಷ್ಯನಿಗೆ ಕಚ್ ಕೊಂದಾಗ್ತಾನೆ ಅಂತ ತಿಳ್ಕೊಂಡು ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಸುಮಾರು 75 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಶಿಕ್ಷಣಕ್ಕೆ ಏನಪ್ಪ ಜೋಡಿಸಲಾಗಿದೆ. ಸೊ ಆ ಸ್ಮಾರ್ಟ್ ಕ್ಲಾಸಿನ ನುರಿತ ಶಿಕ್ಷಕರ ಒಂದು ದಿನದ ತರಬೇತಿ ಇಂದು ಬೀದರ್ ನಗರದ ಸಿದ್ಧಾರ್ಥ ಕಾಲೇಜಿನಲ್ಲಿ ಆ 75 ಶಾಲಾ ಕಂಪ್ಯೂಟರ್ ಶಿಕ್ಷಕರಿಗೆ ಒಂದು ದಿನದ ತರಬೇತಿ ಇವತ್ತು ಇಲ್ಲಿ ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀ TR ದೊಡ್ಡೆಯವರು ಚಾಲನೆ ಕೊಟ್ಟಿದ್ದಾರೆ. ಸೊ ಬರ್ತಕ್ಕಂಥ ದಿನಗಳಲ್ಲಿ ಮಕ್ಕಳ ಒಂದು ಶಿಕ್ಷಣ ಗುಣಮಟ್ಟವನ್ನು ಎತ್ತರಿಸಲಿಕ್ಕೆ ಸ್ಮಾರ್ಟ್ ಕ್ಲಾಸ್ಗೆ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಜೋಡಿಸುವಂಥ ಪ್ರಯತ್ನ ನಡೆದಿದೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ 100 ಶಾಲೆಗಳಿಗೆ ಏನಪ್ಪ ಅಂದ್ರೆ ನಾವು ಸ್ಮಾರ್ಟ್ ಕ್ಲಾಸ್ ಜೋಡಿಸುವಂಥ ಕೆಲಸ ಮಾಡ್ತಾಯಿದ್ದೇವೆ. ಒಟ್ಟಾರೆ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ, ಈ ಜಿಲ್ಲೆಯ ಮಕ್ಕಳಿಗೆ ವ್ಯವಸ್ಥಿತವಾದಂಥ ಶಿಕ್ಷಣ ಸಿಗಬೇಕು ಮತ್ತು ಆ ಮಕ್ಕಳು ಈ ಸಮಾಜದ ದೇಶದ ಆಸ್ತಿ ಆಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಆದರಣೀಯ ಬಸವರಾಜ ಪಾಟೀಲ್ ಸೇಡಮ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಗುರುರಾಜ್ ಕರಜಗಿ ಶ್ರೇಷ್ಠ ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ಈ ಸ್ಮಾರ್ಟ್ ಕ್ಲಾಸ್ದ ಶಿಕ್ಷಣ ವ್ಯವಸ್ಥೆ ನಾವು ಮಾಡಿದ್ದೇವೆ. ಜೊತೆಯಲ್ಲಿ ಬೀದರ್ ಜಿಲ್ಲೆಯನ್ನು ಸರ್ವಾಂಗೀಣ ಒಂದು ಪ್ರಗತಿಯನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೊಂಡೊಯ್ಯಬೇಕು ಎನ್ನುತಕ್ಕಂಥ ಒಂದು ಸದುದ್ದೇಶ ಅವರದಾಗಿದೆ. ಯಾಕಂದರೆ ಈ ಸ್ಮಾರ್ಟ್ ಕ್ಲಾಸು ಈ ಕಂಪ್ಯೂಟರ್ ಕೊಡತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಹೋಗಿ ಕೇಳಿಲ್ಲ. ನಾನು ಕ್ಲಾಸ್ ತೊಗೊಳ್ತಾ ಇದ್ದಾಗ ಯಾರೊಬ್ಬರು ಬಂದಿದ್ದರು, ಸರ್ ನಿಮ್ಗೊಂದು ಲೆಟ್ರ್ ಕೊಡು ಅಂತಾರೆ ಅಂಥೇಳಿ. ಏನೋ ಅಪ್ಪ ಇವ್ರು ಕಾಟಾಚಾರಕ್ಕೆ ಏನೋ ಲೆಟ್ರ್ ಕೊಡು ಅಂದಾರ ಅಂಥೇಳಿ ಲೆಟ್ರ್ ಕೊಟ್ಟೆ. ಆದರೆ ಅದು ನಮಗೆ ಯಾವ ಜಲದೆ ಸರ್ ಫೋನ್ ಮಾಡಿ ಹೇಳಿದ್ರು, ಸರ್ ನಿಮಗೆ ಸ್ಕೂಲಿಗೆ ಎಲ್ಲ ಇನ್ಸ್ಟ್ರೂಮೆಂಟ್ ಬಂದಿದ್ದಾವೆ, ರಿಶ್ಯೂ ಮಾಡ್ಕೊಳ್ರಿ ಅಂದಾಗ ಎಲ್ಲಿಲ್ಲದ ಒಂದು ಸಂತೋಷ ಆಯಿತು. ಯಾಕಂದರೆ ನಮ್ಮ ಜಿಲ್ಲೆಯ ಇಷ್ಟೊಂದು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಕರ್ತವ್ಯವೂ ಕೂಡ. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿಯನ್ನು ವಹಿಸ್ತೀವೋ, ನಮ್ಮ ಮಕ್ಕಳಿಗೆ ಬೇರೆ ಸ್ಕೂಲಿಗೆ ಕಳಿಸ್ತೀವಿ. ನಾವು ಕಲಿಸತಕ್ಕಂಥ ಸ್ಕೂಲದಲ್ಲಿಯೇ ನಮ್ಮ ಮಕ್ಕಳು ಓದೋದಿಲ್ಲ. ಆದರೆ ಬೇರೆ ಸ್ಕೂಲಿಗೆ ಕಳಿಸಿದಾಗ ನಮ್ಮ ಮಗು ಯಾವ ಥರವಾಗಿ ಹೋಮ್ವರ್ಕ್ ಮಾಡಿದೆ, ಏನೇನು ಓದಿಸಿದ್ದಾರೆ, ಟೀಚರ್ ಇವತ್ತು ಏನು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅನ್ನೋತಕ್ಕಂಥದ್ದನ್ನು ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ತೀವಿ. ಆದರೆ ನಮ್ಮ ಮಕ್ಕಳು ಎಷ್ಟು ನಾವು ಕಾಳಜಿಯನ್ನು ವಹಿಸ್ತೇವೋ ಅದೇ ಥರವಾಗಿ ನಮ್ಮ ಸ್ಕೂಲಿಗೆ ಬರತಕ್ಕಂಥ ಮಕ್ಕಳು ಕೂಡ ಅವು ನಮ್ಮ ಮಕ್ಕಳೇ.
ಎಲ್ಲಿವರೆಗೆ ಇವರು ನಮ್ಮ ಮಕ್ಕಳು ಅನ್ನೋತಕ್ಕಂಥ ಕಾಳಜಿಯನ್ನು ನಾವು ಹೊಂದುವುದಿಲ್ವೋ ಅಥವಾ ಕಳಕಳಿಯನ್ನು ಹೊಂದುವುದಿಲ್ವೋ ಅಲ್ಲಿವರೆಗೆ ನಮ್ಮ ಮಕ್ಕಳನ್ನು, ನಮ್ಮ ಜಿಲ್ಲೆಯ ಮಕ್ಕಳನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಜುಲೈ 23ರಂದು ಬೆಳಗ್ಗೆ ಬೀದರ್ ನಗರದ ಲಾಡ್ಗೆರೆ ಹಿರೇಮಠದಲ್ಲಿ ಚಂದ್ರಶೇಖರ್ ಆಜಾದ್ ಯುವ ಸಂಘ ಲಾಡ್ಗೆರೆ ವತಿಯಿಂದ ಏರ್ಪಡಿಸಿದ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಸುನಿಲ್ ಭಾವಿಕಟ್ಟಿ ಅವರು ಚಂದ್ರಶೇಖರ್ ಆಜಾದ್ ಅವರ ಭಾರತದ ಬಹು ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದರು ಎಂದು ಹೇಳಿದರು. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಸಮಾರೋಪಗೊಂಡಿತ್ತು. ಗ್ರಾಮದ ಪಾಂಡುರಂಗ ಮಂದಿರದಲ್ಲಿ 7 ದಿನ ವಿವಿಧ ಗ್ರಾಮಗಳ ಮಹಾರಾಜರಿಂದ ಹರಿಪಟ, ಭಜನೆ, ಕೀರ್ತನೆ ಶ್ರದ್ಧಾ ಭಕ್ತಿಯಿಂದ ನಡೆದವು. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿ ಅಖಂಡ ಹರಿನಾಮ ಸಪ್ತಾಹ ಸಮಾರೋಪಗೊಂಡಿತ್ತು. ಗ್ರಾಮದ ಪಾಂಡುರಂಗ ಮಂದಿರದಲ್ಲಿ 7 ದಿನ ವಿವಿಧ ಗ್ರಾಮಗಳ ಮಹಾರಾಜರಿಂದ ಹರಿಪಟ, ಭಜನೆ, ಕೀರ್ತನೆ ಶ್ರದ್ಧಾ ಭಕ್ತಿಯಿಂದ ನಡೆದವು. ಸಮಾರೋಪದ ಅಂಗವಾಗಿ ಪಾಂಡುರಂಗ ಮಂದಿರದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಾಂಡುರಂಗ ದೇವರ ಪಲ್ಲಕ್ಕಿ ಮೆರವಣಿಗೆ ಜರುಗಿತು. ಇದೇ ವೇಳೆ ಮೊಸರು ಗಡಿಗೆ ಒಡೆಯಲಾಯಿತು. ಗ್ರಾಮದ ವೈಜನಾಥ್ ಮಹಾರಾಜ್, ವಾರಿಕರಿ ಮಂಡಳಿಯ ಸುಭಾಷ್ ದದ್ದಾಪುರ್, ಶ್ರೀಕಾಂತ್ ಬಿರದರ್, ವೀರ್ ಶೆಟ್ಟಿ ಬಿದರ್, ವಿಜಯಕುಮಾರ್ ಬಿರದರ್, ಸೋಮು ಕಬ್ಜೆ, ಸಂಜುಕುಮಾರ್ ದಾಮೋದರ್, ಹರಿಬಾಯಿ, ಮೀರಾಬಾಯಿ, ಪಾರಮ್ಮ, ಸಂಗಮ ಪಾಲ್ಗೊಂಡಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.